ಗುರುದೇವ್, ವೃಶ್ಚಿಕ ರಾಶಿಯವರ ಟಾಪ್ 10 ಸೀಕ್ರೆಟ್ಸ್ ಏನು ಅಂತ ನಿಮ್ಗೆ ಗೊತ್ತಾ? ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ನೋಡಿ. ಹಾಗೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗ್ಲಿಕ್ಕೆ, ನಿಮ್ಮ ಜೀವನದಲ್ಲಿ ಬರುವಂತಹ ಅಡೆತಡೆಗಳೆಲ್ಲವೂ ಕೂಡ ದೂರವಾಗಿ ಸಮೃದ್ಧವಾದಂತಹ ಜೀವನವನ್ನು ನಡೆಸಲಿಕ್ಕೆ ಈ ವಿಡಿಯೋ ಖಂಡಿತವಾಗ್ಲೂ ಕೂಡ ಪೂರಕವಾಗಿ ಕೆಲಸವನ್ನ ಮಾಡುತ್ತೆ. ನೀವು ಯಾವ ದೇವರ ಆರಾಧನೆಯನ್ನ ಮಾಡಬೇಕು, ಯಾವ ದಿಕ್ಕಿನಲ್ಲಿ ನಿಮ್ಮ ಮನೆ ಇದ್ರೆ ನಿಮಗೆ ಶುಭವನ್ನ ಕೊಡುತ್ತೆ, ಯಾವ ದಿಕ್ಕು ನಿಮಗೆ ಆಗ ಬರುತ್ತೆ, ನಿಮ್ಮ ಲೈಫ್ ಟೈಮ್ ಪ್ರಿಡಿಕ್ಷನ್ ಅನ್ನ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಜೊತೆಗೆ ನಿಮ್ಮ ಲೈಫ್ ಪಾರ್ಟ್ನರ್ ಹೇಗಿರ್ತಾರೆ, ಅವರ ಮನಸ್ಸನ್ನ ಗೆಲ್ಲಿಕ್ಕೆ ನೀವೇನ್ ಮಾಡಬೇಕು, ನಿಮ್ಮ ಮನಸ್ಸನ್ನ ಗೆಲ್ಲಿಕ್ಕೆ ಅವರೇನ್ ಮಾಡಬೇಕು, ನಿಮ್ಮ ಸಂಬಂಧ ಅಂತಕ್ಕಂಥದ್ದು ಹೇಗಿರುತ್ತೆ ಅಂತಕ್ಕಂಥದ್ರ ಬಗ್ಗೆ ಪರಿಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ಚಾನಲ್ಗೆ ಬಂದಿರುವಂತವ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ತುಂಬಾ ಇಂಟೆಲಿಜೆಂಟ್ ವ್ಯಕ್ತಿಗಳು ಯಾರಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಕೂಡ ವೃಶ್ಚಿಕ ರಾಶಿಯವರೇ. ಯಾಕಂದ್ರೆ ಬಹಳ ಬುದ್ಧಿವಂತರಾಗಿರ್ತಾರೆ. ಯಾರ ಜೊತೆ ಯಾವ ಸಂದರ್ಭದಲ್ಲಿ ಹೇಗ್ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು ಎಲ್ಲವನ್ನ ಕೂಡ ಅರಿತುಕೊಂಡಿರ್ತಾರೆ. ಧೈರ್ಯವಂತರಾಗಿರ್ತಾರೆ. ಮಂಗಳ ಗ್ರಹದ ಅಧಿಪತ್ಯ ಇರೋದ್ರಿಂದ ಹುಟ್ಟಿನಿಂದಲೇ ಧೈರ್ಯಶಾಲಿಗಳಾಗಿರ್ತಾರೆ ಮತ್ತು ನಾಯಕತ್ವದ ಗುಣಗಳನ್ನು ಹೊಂದಿರ್ತಾರೆ. ಸವಾಲುಗಳನ್ನ ಎದುರಿಸುವುದರಲ್ಲಿ ಇವರು ಯಾವುದೇ ಕಾರಣಕ್ಕೂ ಕೂಡ ಹಿಂಜರಿಯುವುದಿಲ್ಲ. ಭಾವುಕರು, ಎಮೋಷನಲ್ ವ್ಯಕ್ತಿಗಳಾಗಿರ್ತಾರೆ. ವೃಶ್ಚಿಕ ರಾಶಿ ಜಲತತ್ವ ರಾಶಿ ಆಗಿರೋದ್ರಿಂದ ಅತೀವ ಎಮೋಷನಲ್ ಪರ್ಸನ್ ಆಗಿರ್ತಾರೆ ಮತ್ತು ಒಂದೇ ಕಡೆ ಕುಳಿತು ಬಹಳ ಆಳವಾಗಿ ಯೋಚನೆಯನ್ನು ಕೂಡ ಮಾಡ್ತಾರೆ. ಓವರ್ ಥಿಂಕಿಂಗ್ ಇಂದ ಬಹಳ ತೊಂದರೆ ಆಗುತ್ತೆ. ಯಾಕಂದ್ರೆ ಈ ರಾಶಿಯಲ್ಲಿ ಚಂದ್ರ ನೀಚ ಸ್ಥಾನದಲ್ಲಿ ಬರೋದ್ರಿಂದ ಸ್ವಲ್ಪ ವಿಚಲಿತರು ಕೂಡ ಇವರು ಆಗ್ತಾ ಇರ್ತಾರೆ. ಯಾವುದೇ ಕೆಲಸ ಮಾಡುವಾಗ ಮೊದಲು ಅತಿಯಾದ ಯೋಚಿಸುವ ಸ್ವಭಾವ ವೃಶ್ಚಿಕ ರಾಶಿಯಲ್ಲಿರುವಂತದ್ದು. ಇವ್ರಿಗೆ ಒಂಟಿತನ ಅಂದ್ರೆ ಬಹಳ ಇಷ್ಟ ಆಗ್ತಾ ಇರುತ್ತೆ. ಹೇಳಬೇಕು ಅಂದ್ರೆ ಇವ್ರಿಗೆ ಜಂಜಾಟ, ಬಹಳ ಜನ, ತುಂಬಾ ಜನ ಇರುವಂತಹ ಜಾಗಕ್ಕೆ ಹೋಗೋದು ಯಾವುದೇ ಕಾರಣಕ್ಕೂ ಕೂಡ ಇವರು ಇಷ್ಟಪಡೋದಿಲ್ಲ. ಹಾಗೆ ಒಂದು ಲಿಮಿಟೆಡ್ ಫ್ರೆಂಡ್ ಸರ್ಕಲ್ ಅನ್ನ ಕೂಡ ಅವರು ಹೊಂದಿರ್ತಾರೆ. ಇವರಿಗೆ ಸ್ವಲ್ಪ ಸೇಡು ತೀರಿಸಿಕೊಳ್ಳುವಂತಹ ಗುಣ ಕೂಡ ಇರುತ್ತೆ. ತನಿಖಾ ಪ್ರವೃತ್ತಿ ಅಂದ್ರೆ ಡೀಪ್ ಇನ್ವೆಸ್ಟಿಗೇಷನ್, ಯಾವ್ದಾದ್ರು ವಿಚಾರ ಇವರ ಕಿವಿಗೆ ಬಿತ್ತು ಅಂದ್ರೆ ಅದರ ಬಗ್ಗೆ ಅತೀವವಾಗಿ ಆಳವಾಗಿ ಅಧ್ಯಯನವನ್ನು ಮಾಡುವಂತವರಾಗಿರ್ತಾರೆ. ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳೋದು ಅಂದ್ರೆ ಬಹಳ ಇಷ್ಟ. ಇವ್ರ ಮೇಲೆ ಯಾರಾದ್ರೂ ಒಂದು ವಿಚಾರವನ್ನ ಹೇರಿಕೆ ಮಾಡ್ತಾ ಇದಾರೆ ಅಂದ್ರೆ ಬಹಳ ಇವರಿಗೆ ಕೋಪ ಬರ್ತಾ ಇರುತ್ತೆ. ಹಾಗೆ ಪರ್ಫೆಕ್ಷನಿಸ್ಟ್ ಆಗಿರ್ತಾರೆ. ಪ್ರತಿಯೊಂದು ಕೆಲಸವನ್ನ ಕೂಡ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅರ್ಧಂಬರ್ಧ ಕೆಲಸ ಮಾಡುವಂತದ್ದು ಇವ್ರಿಗೆ ಇಷ್ಟ ಆಗುದಿಲ್ಲ. ಪ್ರಕೃತಿ ಬಗ್ಗೆ ಕೂಡ ಇವರು ಬಹಳ ವಿಶೇಷವಾದ ಕಾಳಜಿಯನ್ನು ವಹಿಸಿಕೊಂಡಿರ್ತಾರೆ. ಪ್ರಕೃತಿ ಸೌಂದರ್ಯ ಅಂತ ಕಳೆಯುವಂತದ್ದು, ಅದರಲ್ಲಿ ಸಮಯವನ್ನ ಕಳೆಯುವಂತದ್ದು ಬಹಳ ಇಷ್ಟ ಆಗ್ತಾ ಇರುತ್ತೆ. ಇವರಿಗೆ ನಿಷ್ಠಾವಂತ ಸ್ನೇಹಿತರು ಕೂಡ ಇರ್ತಾರೆ. ಕಮ್ಮಿ ಸ್ನೇಹಿತರು ಇರ್ತಾರೆ, ಲೈಫ್ ಲಾಂಗ್ ಇರುವಂತಹ ಸ್ನೇಹಿತರು ಇರ್ತಾರೆ. ಹಾಗೂ ಇವರಿಗೆ ಒಂದೊಂದ್ಸರಿ ನಿಯಂತ್ರಿಸಲಾಗದಂತಹ ಕೋಪ ಕೂಡ ಬರ್ತಾ ಇರುತ್ತೆ. ಹಠ ಸ್ವಭಾವ ಇರುತ್ತೆ. ಒಂದ್ಸರಿ ಏನಾದ್ರೂ ನಿರ್ಧಾರ ತಗೊಂಡಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅದನ್ನ ಸರಿ ಮಾಡೋವರೆಗೂ ಕೂಡ ಇವರು ಬಿಡೋದಿಲ್ಲ. ಆಕರ್ಷಕ ವ್ಯಕ್ತಿತ್ವ ಆಗುತ್ತೆ. ಆಟಿಟ್ಯೂಡ್ ಅನ್ನೋದು ಕೂಡ ಇವರೆಲ್ಲ ನೋಡಿದಾಗ ಜನ ಆಕರ್ಷಣೆ ಆಗುತ್ತೆ. ಹಾಗೂ ನೇರ ಮಾತುಗಾರರಾಗಿರ್ತಾರೆ. ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾ ಇರ್ತಾರೆ. ಇವರ ಯಶಸ್ಸಿನ ಕಾಲ 27 ವರ್ಷ ಆದ ಮೇಲೆ ಇವರಿಗೆ ಸಕ್ಸಸ್ ಆಗುವಂತದ್ದು. ಹೊಂದಾಣಿಕೆ ಆಗುವಂತಹ ರಾಶಿ ಮೇಷ, ಕಟಕ, ಧನು, ಮೀನ ಮತ್ತು ಸಿಂಹ ರಾಶಿಗಳಾಗಿರುತ್ತೆ. ಹಾಗೆ ಈ ಒಂದು ವೃಶ್ಚಿಕ ರಾಶಿ ನಿಮ್ಮ ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವಂತದ್ದು ಅತ್ಯಂತ ಶುಭ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ನರಸಿಂಹ ಸ್ವಾಮಿ ಅಥವಾ ಹನುಮಂತ, ಉಗ್ರ ದೇವತೆಗಳ ಆರಾಧನೆ ಮಾಡೋದು ಕೂಡ ಶುಭವನ್ನ ತಂದುಕೊಡುತ್ತೆ. ಯಾವುದೇ ವ್ಯವಹಾರ ಮಾಡೋದಾದ್ರೂ ಕೂಡ, ಯಾವುದೇ ಮನೆ ಕಟ್ಟೋದು, ಸೈಟ್ ದಿಕ್ಕು ನಿಮ್ಗೆ ಉತ್ತರ ದಿಕ್ಕು, ನಾರ್ತ್ ಡೈರೆಕ್ಷನ್ ಆಗಿ ಬರ್ತಾ ಇರುತ್ತೆ. ಹಾಗೂ ನಿಮ್ಮ ಲೈಫ್ ಪಾರ್ಟ್ನರ್ ಬಹಳ ನಿಷ್ಠಾವಂತರಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ. ಹಾಗೂ ಅವರ ಸ್ಟೆಬಿಲಿಟಿ ಅನ್ನೋದು ಕೂಡ ನಿಮ್ಗೆ ಇಷ್ಟ ಆಗ್ತಾ ಇರುತ್ತೆ. ಹಾಗೂ ಗಾಢವಾದ ಪ್ರೀತಿ, ಅವರ ಮನಸ್ಸಿನಲ್ಲಿ ಗಾಢವಾದ ಪ್ರೀತಿ ಅಂತಕ್ಕಂಥದ್ದು ನಿಮ್ಮ ಮೇಲೆ ಖಂಡಿತವಾಗ್ಲೂ ಕೂಡ ಇರುವಂತದ್ದಾಗಿರುತ್ತೆ. ಹಾಗೂ ಅದೃಷ್ಟದ ಬಣ್ಣ ನಿಮ್ದು ಕೆಂಪಾಗಿರುತ್ತೆ. ಗುಣ ಲಕ್ಷಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ನೀವು ನಿಮ್ಮ ಪ್ರೀತಿ ಪ್ರರನ್ನ ಉಳಿಸ್ಕೊಳ್ಳಿಕ್ಕೆ, ಕಾಪಾಡ್ಕೊಳ್ಳಿಕ್ಕೆ ಯಾವ ಆಳದ ಕೆಲಸವನ್ನ ಬೇಕಾದ್ರೂ ಮಾಡ್ತೀರಿ, ಯಾವ ಕಷ್ಟವನ್ನ ಬೇಕಾದ್ರೂ ಎದುರಿಸ್ಕೊಳ್ಳಿಕ್ಕೆ ರೆಡಿ ಇರ್ತೀರಿ. ಅದೃಷ್ಟದ ಸಂಖ್ಯೆ 9 ಆಗಿರುತ್ತೆ. ಅದೃಷ್ಟದ ರತ್ನ ಕೋರಲ್ ರತ್ನ ಅಂದ್ರೆ ಹವಳ ಆಗುತ್ತೆ. ಹಾಗೂ ನಿಮ್ಮ ಜೀವನದಲ್ಲಿರುವಂತಹ ಉದ್ಯೋಗ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳಿಂದ ನಿಮಗೆ ಬಳಲ್ತಾ ಇದ್ರಿ ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಶಾಸ್ತ್ರೋಕ್ತ ಸುಲಭ ಪರಿಹಾರವನ್ನು ತಿಳಿಸ್ಕೊಳ್ಳಲಾಗುತ್ತೆ. ಎಲ್ರಿಗೂ ಶುಭವಾಗ್ಲಿ. ನಮಸ್ಕಾರ.